ಇಲ್ಲಿ ನೋಡಿ, ನಾನಿವತ್ತು ಯಾವ ಜಾಗದ ಬಗ್ಗೆ, ಯಾವ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಜೀವನದಲ್ಲಿ ಈ ಭೂಮಿ ಮೇಲೆ ಎಷ್ಟು ದೇವಸ್ಥಾನಗಳಿದೆ, ಆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬನ್ನಿ. ಆದರೆ ನೀವು ಈ ದೇವಸ್ಥಾನಕ್ಕೆ ಹೋಗಿ ಬಂದು ಆ ದೇವಸ್ಥಾನದ ಗರ್ಭಗುಡಿ ಇದೆಯಲ್ಲ, ಅಲ್ಲಿ ನೀವು ನಿಂತ್ಕೊಂಡ್ರೆ ಸಾಕು, ನಿಮ್ಮನ್ನ ನೀವು ಕಳೆದೋಗ್ಬಿಡ್ತೀರ, ಮೂಕ ವಿಸ್ಮಿತ ಆಗಿಬಿಡ್ತೀರ. ಆ ಶಿವ ಇದೆಯಲ್ಲ, ಆ ಶಿವಲಿಂಗನ ನೋಡ್ತಾ ಇದ್ದರೆ ನಿಮಗೆ ಎರಡು ಕಣ್ಣು ಸಾಲೋದೇ ಇಲ್ಲ. ಹಾಗೆ ಆ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗಡೆ ಬರಬೇಕು ಅನ್ನುವಂತಹ ಯೋಚನೆ ನಿಮ್ಮ ಮನಸ್ಸಲ್ಲಿ ಬರೋದೇ ಇಲ್ಲ. ನೀವು ನಿಮ್ಮನ್ನು ನೀವು ಆ ಶಿವನಿಗೆ ಅರ್ಪಿಸ್ಕೊಬಿಡ್ತೀರ. ನಾವು ಬದುಕಿರೋದೇ ಈ ಶಿವನಿಗೋಸ್ಕರ, ಈ ಶಿವಲಿಂಗನ ನೋಡೋದಕ್ಕೋಸ್ಕರ ಅನ್ನೋಂತಹ ಯೋಚನೆ ನಿಮ್ಮ ತಲೆಗೆ ಬರಲಿಲ್ಲ ಅಂತ ಅಂದರೆ, ಒಂದು ಸಲ ಆ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಆ ಭಗವಂತನಿಗೆ ಕೈ ಮುಗಿದ ತಕ್ಷಣ ನಿಮ್ಮ ತಲೆಗೆ ಬರೋ ಯೋಚನೆ ಒಂದೇ: ಈ ಜಾಗದಿಂದ ನಾವು ಹೋಗೋದೇ ಬೇಡ, ಹೀಗೆ ನೋಡ್ತಾ ನಿಂತ್ಕೊಳ್ಳೋಣ. ಅಷ್ಟು ಅದ್ಭುತವಾಗಿದೆ, ಅಷ್ಟು ಮನಮೋಹಕವಾಗಿದೆ. ಒಂದು ಸಲ ಆ ಗರ್ಭಗುಡಿ ಮುಂದೆ ನಿಂತು ಶಿವನ್ನ ನೋಡ್ತಾ ಇದ್ದರೆ ನಿಮ್ಮನ್ನು ನೀವು ಕಳೆದೇ ಹೋಗ್ಬಿಡ್ತೀರ. ಪ್ರಪಂಚದಲ್ಲಿ ನಾನು ಇಲ್ಲವೇ ಇಲ್ಲ ಅನ್ನೋವಂತಹ ಯೋಚನೆ ಬರುತ್ತೆ. ಒಂದು ಸಲ ಈ ಜಾಗಕ್ಕೆ ಹೋಗಿ ಬನ್ನಿ. ಈ ಜಾಗ ಯಾವುದು, ಎಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಹಾಗೆ ನೋಡ್ತಾ ಹೋಗಿ. ಈ ದೇವಸ್ಥಾನನ ಅವಳಿ ದೇವಸ್ಥಾನ ಅಂತ ಕರೀತಾರೆ. ಏನಕ್ಕೆ ಈ ದೇವಸ್ಥಾನನ ಅವಳಿ ದೇವಸ್ಥಾನ ಅಂತ ಕರೀತಾರೆ ಅಂತಂದರೆ, ಇಲ್ಲಿ ಎರಡು ಶಿವಲಿಂಗಗಳಿದೆ. ಒಂದು ಅರುಣಾಚಲೇಶ್ವರ ಅಂತ, ಇನ್ನೊಂದು ಭೋಗನಂದೀಶ್ವರ ಅಂತ. ಈ ಅರುಣಾಚಲೇಶ್ವರ ಅನ್ನೋ ದೇವಸ್ಥಾನ ಇದೆಯಲ್ಲ, ದೇವರು ಇದೆಯಲ್ಲ, ಆ ಶಿವಲಿಂಗ, ಇದು ಶಿವನ ಬಾಲ್ಯನ, ಅಂದರೆ ಭಗವಂತ ಶಿವನ ಆ ಬಾಲ್ಯತನನ ಪ್ರತಿನಿಧಿಸುತ್ತದೆ. ಹಾಗೂ ಈ ಭೋಗನಂದೀಶ್ವರ ಅನ್ನೋದು ಯೌವನನ, ಶಿವನ ಆ ಭಗವಂತ ಶಿವನ ಯೌವನನ ಪ್ರತಿನಿಧಿಸುತ್ತದೆ ಅಂತೆ. ಈ ದೇವಸ್ಥಾನ 9ನೇ ಶತಮಾನದಲ್ಲಿ ಕಟ್ಟಿರೋದು. ಯಾರು ಕಟ್ಟಿರೋದು ಅಂದರೆ, ಆವಾಗ ಈ ಜಾಗದಲ್ಲಿ ಒಬ್ಬರು ನೊಳಂಬ ರಾಜ ಅನ್ನೋಂಥವ್ರು ಆಳ್ವಿಕೆ ಮಾಡ್ತಾಯಿದ್ರು. ಇವರೊಬ್ಬರು ಮಹಾರಾಜರು. ಹಾಗೂ ರಾಷ್ಟ್ರಕೂಟರ ದೊರೆ 3ನೇ ಗೋವಿಂದ ಅಂತ ಇರ್ತಾರೆ. ಇವರಿಬ್ಬರು ಸೇರಿಕೊಂಡು, ಇವರಿಬ್ಬರು ಒಂದು ಒಪ್ಪಂದಕ್ಕೆ ಬಂದು ಇಲ್ಲಿ ಒಂದು ಶಿವನ ದೇವಾಲಯನ ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಆವಾಗ ಒಂದು ಏನೋ ಭೋಗನಂದೀಶ್ವರನ ಅಲ್ಲಿರುವಂತಹ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಈ ವೆಸ್ಟರ್ನ್ ಗಂಗಾ ಇದ್ರಲ್ಲ, ಗಂಗಾ ಡೈನಸ್ಟಿ ಹಾಗೂ ಚೋಳರು ಹಾಗೂ ಹೊಯ್ಸಳರು, ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಈ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡಿ ಈ ದೇವಸ್ಥಾನದಲ್ಲಿರುವಂತಹ ಕೆಲವು ಕೆತ್ತನೆಗಳನ್ನ ಮಾಡಿದ್ದಾರೆ. ಹಾಗೂ ಅದಾದಮೇಲೆ ಅಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ಅರುಣಾಚಲೇಶ್ವರನ ಅಲ್ಲಿರುವಂತಹ ಒಂದು ವಿಗ್ರಹನ ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಕಲ್ಲಿನಲ್ಲಿ ಛತ್ರಿ ಆಕಾರದಲ್ಲಿ ಒಂದು ಛತ್ರಿನ ಮಾಡಿರ್ತಾರೆ. ಇದು ಇಡೀ ಕರ್ನಾಟಕದಲ್ಲಿ 2 ಜಾಗದಲ್ಲಂತೆ ಇರೋದು. ಇನ್ನೊಂದು ಕಡೆ ನಾನು ಓದಿದ್ದೀನಿ, ಇಡೀ ಭಾರತದಲ್ಲಿ ಈ ಥರ ಛತ್ರಿ ಇರುವಂತಹ ಒಂದು ದೇವಸ್ಥಾನ, ಅಂದರೆ ಒಳಗಡೆ ಛತ್ರಿ ಆಕಾರದಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅದೇನು ಅಂತ ಇಲ್ಲಿ ಮುಂದೆ ತೋರಿಸ್ತೀನಿ, ಈಗ ನೋಡ್ತಾ ಹೋಗಿ. ಅದು ಎಲ್ಲೂ ಸಿಗೋದಿಲ್ವಂತೆ, ಕರ್ನಾಟಕದಲ್ಲಿ 2 ಜಾಗದಲ್ಲಿ ಇರೋದಂತೆ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದೇ ಛತ್ರಿ ಆಕಾರದಲ್ಲಿ ಮಾಡಿರುವಂತಹ ಒಂದು ಕೆತ್ತನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಲ್ಲಿ ಹೆಂಗೆ ಡೀಟೇಲಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಈ ಥರ ಛತ್ರಿ ಆಕಾರದ ಕೆತ್ತನೆ ಈ ದೇವಸ್ಥಾನದಲ್ಲಿ ಬಿಟ್ಟು ಇನ್ಯಾವ ದೇವಸ್ಥಾನದಲ್ಲೂ ಕಾಣೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೆಲವು ಇನ್ಸ್ಕ್ರಿಪ್ಷನ್ ಇದೆಯಲ್ಲ, ಶಾಸನಗಳು, ಎಲ್ಲ ಶಾಸನಗಳನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಅವತ್ತವ್ರಿಗೆ ಯಾವ್ಯಾವ ಶಾಸನದಲ್ಲಿ ಏನೇನು ಮೆನ್ಷನ್ ಮಾಡಬೇಕಿತ್ತು ಅಂತ ಅವರು ಅಂದ್ಕೊಂಡಿದ್ರು ರಾಜರು ಮಹಾರಾಜರುಗಳೆಲ್ಲ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ನೀವು ವಿಡಿಯೋ ನೋಡಬೇಕಿದ್ರೆ ನೋಡಿ, ಇಲ್ಲಿರೋಂತಹ ಕೆತ್ತನೆಗಳಿದೆಯಲ್ಲ, ಈ ಕಲ್ಲುಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಕಲ್ಲುಗಳಲ್ಲಿ ಏನು ವಿಶೇಷತೆ ಇದೆ ಗೊತ್ತಾ? ಪ್ರತಿಯೊಂದು ಕಲ್ಲುಗಳು, ಒಂದು ಕಲ್ಲು ಕಪ್ಪು ಕಲರ್ ಇರುತ್ತೆ, ಇನ್ನೊಂದು ಬಿಳಿ ಕಲರ್ ಇರುತ್ತೆ, ಇನ್ನೊಂದು ಕಂದು ಬಣ್ಣದಲ್ಲಿ ಇರುತ್ತೆ. ಕೆಲವೊಂದು ಕಲ್ಲುಗಳು, ಇದು ನೋಡಿ, ಇದೇ ಅರುಣಾಚಲೇಶ್ವರ ದೇವಸ್ಥಾನ, ದೇವರು ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದೇ ಅರುಣಾಚಲೇಶ್ವರ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಓಕೆನಾ? ಇಲ್ಲಿ ಕಲ್ಲುಗಳು ಇದೆಯಲ್ಲ, ಇಲ್ಲಿ ಕಲ್ಲುಗಳು ಏನಿದೆ, ಕಪ್ಪು ಬಣ್ಣ ಆಗಿರ್ಬೋದು, ಕಂದು ಬಣ್ಣ ಆಗಿರ್ಬೋದು, ಇಲ್ಲಿರುವಂಥ ಕಲ್ಲುಗಳು ತುಂಬ ವಿಶೇಷವಾಗಿದೆ ಅಂತೆ. ಅಂದರೆ ಇಲ್ಲಿರುವಂಥ ಕಲ್ಲುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತ ಎಷ್ಟೋ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಈ ರಿಸರ್ಚ್ ಮಾಡೋದಕ್ಕೆ ಅಂತಲೂ ಬರ್ತಾರೆ. ಹಾಗೂ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಭೋಗನಂದೀಶ್ವರ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿರೋದು ಅಂತ ಅಂದರೆ, ನಿಮಗೆಲ್ಲ ನಂದಿ ಬೆಟ್ಟ ಗೊತ್ತಲ್ವಾ? ನಂದಿ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ಊರು ಕಾಣಿಸುತ್ತೆ? ನಂದಿ ಅನ್ನುವಂತಹ ಒಂದು ಊರು ಕಾಣಿಸುತ್ತೆ.
ನಂದಿ ಬೆಟ್ಟದ ಬುಡದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಅಂದರೆ ಈ ನಂದಿ ಅನ್ನೋ ಗ್ರಾಮ ಇದೆಯಲ್ಲ, ಈ ನಂದಿ ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನನ ಕಟ್ಸಿರೋದು. ನೀವು ನಂದಿ ಬೆಟ್ಟಕ್ಕೆ ಹೋಗ್ಬೇಕಿದ್ರೆ ಇಲ್ಲಿಗೆ ಬಂದು ಹೋಗ್ಬೋದು. ಈ ದೇವಸ್ಥಾನ ಬೆಂಗಳೂರಿಂದ 50-60 ಕಿಲೋಮೀಟ್ರ್ ಅಷ್ಟೇ ಇರೋದು. ಎಷ್ಟು ಹತ್ತಿರ ಇದೆ ಅಂತಂದರೆ, ನೀವು ನಂದಿ ಬೆಟ್ಟಕ್ಕೆ ಹೋದಾಗ ನಂದಿ ಬೆಟ್ಟದಿಂದ ಬರೀ 2-3 ಕಿಲೋಮೀಟ್ರು ಈ ದೇವಸ್ಥಾನ ಕಾಣಿಸುತ್ತೆ. ಹಾಗೂ ಇಲ್ಲಿರುವಂತಹ ಕೆತ್ತನೆಗಳನ್ನ ನೋಡ್ಬೋದು. ವಿಧ ವಿಧವಾದ ಕೆತ್ತನೆಗಳಿದೆ. ಯಾವ್ಯಾವ ಥರ ಕೆತ್ತನೆಗಳು ಮಾಡಿದ್ದಾರೆ. ಆಮೇಲೆ ನಾನು ಆವಾಗಲೇ ಹೇಳಿದೆ, ಇಲ್ಲಿರುವಂಥ ಕಲ್ಲುಗಳು ಬಣ್ಣ ಬದಲಾಗಿರ್ತದೆ ಪ್ರತಿಯೊಂದು ಕಲ್ಲುಗಳದ್ದು. ಅದೆಲ್ಲ ವಿಶೇಷವಾದ ಕಲ್ಲುಗಳು. ಇದೇ ಥರ ಕಲ್ಲುಗಳಲ್ಲಿ ಕಟ್ಟಬೇಕು, ಇದೇ ಥರ ಕಲ್ಲುಗಳಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋದನ್ನು ಆವತ್ತಿನ ಮಹಾರಾಜರು ಡಿಸೈಡ್ ಮಾಡಿ ಕಟ್ಟಿರೋವಂಥ ಒಂದು ದೇವಸ್ಥಾನ. ಇಲ್ಲಿ ನೋಡಿ, ಈಗ ಇಲ್ಲಿರುವಂಥ ಸ್ಟೂಡೆಂಟ್ಸ್ಗಳೆಲ್ಲ ಇಲ್ಲಿ ಕಲ್ಲುಗಳ ಬಗ್ಗೆ ಅಧ್ಯಯನ ಮಾಡ್ತಿದ್ದಾರೆ. ಹಾಗೂ ಯಾವ ಕಲ್ಲಿನಿಂದ ಕೆತ್ತನೆಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡ್ತಿದ್ದಾರೆ. ಇವರೆಲ್ಲ ಸ್ಟೂಡೆಂಟ್ಸು ಬೆಂಗಳೂರಲ್ಲಿರುವಂತಹ ತುಂಬ ಕಾಲೇಜಲ್ಲಿ ಇಲ್ಲಿ ಬಂದು ಅಧ್ಯಯನ ಮಾಡ್ತಾರೆ. ಇಲ್ಲಿರೋ ಕಲ್ಲುಗಳ ಬಗ್ಗೆ ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಹೇಳ್ಕೊಡ್ತಾ ಇರ್ತಾರೆ ಅವ್ರ ಲೆಕ್ಚರ್ಸ್, ಪ್ರೊಫೆಸರ್ಸ್ಗಳಲ್ಲಿ. ಹಾಗೂ ಇವ್ರಿಗೆ ಹಿಸ್ಟ್ರಿನಲ್ಲಿ ಬೇಕಾಗಿರುವಂತಹ ಎಷ್ಟೋ ಇನ್ಫಾರ್ಮೇಷನ್ಗಳನ್ನ ಈ ದೇವಸ್ಥಾನಕ್ಕೆ ಬಂದು ಪ್ರತಿ ವಾರವೂ ಸ್ಟೂಡೆಂಟ್ಸ್ಗಳು ಬರ್ತಾರಂತೆ. ಬೇರೆ ಬೇರೆ ಕಾಲೇಜಿಂದ ಬರ್ತಾ ಇರ್ತಾರೆ. ಇಲ್ಲಿ ಬಂದು ಪ್ರತಿಯೊಂದು ಕಲ್ಲುಗಳ ಬಗ್ಗೆನೂ ಅಧ್ಯಯನ ಮಾಡ್ತಾರೆ. ಹಾಗೂ ಎಷ್ಟೋ ಜನ ರಿಸರ್ಚರ್ಸ್ ಇರ್ತಾರಲ್ಲ, ರಿಸರ್ಚ್ ಮಾಡೋರು ಕಲ್ಲುಗಳ ಬಗ್ಗೆ, ಅವರೆಲ್ಲ ಈ ಕಲ್ಲುಗಳ ಬಗ್ಗೆ ರಿಸರ್ಚ್ ಮಾಡಿ ಹೋಗ್ತಾರಂತೆ. ಅದಾದಮೇಲೆ ಇಲ್ಲಿ ಕೆತ್ತನೆಗಳಿರ್ಬೋದಲ್ಲ, ಆ ಕೆತ್ತನೆಗಳಲ್ಲಿ ಇದು ಏನು ಅವರು ಕತ್ತಿಗೆ ಹಾಕಿರುವಂತಹ ಕೆಲವೊಂದು ಆಭರಣಗಳಿರ್ಬೋದು. ಆ ಆಭರಣಗಳ ಬಗ್ಗೆ ಡೀಟೇಲಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನು ನೀವು ಎಲ್ಲ ಕೆತ್ತನೆಗಳಲ್ಲೂ ನೋಡ್ಬೋದು. ಅವ್ರು ಯಾವ್ಯಾವ ಥರ ಆಭರಣಗಳು ಹಾಕಿದ್ದಾರೆ, ಇದನ್ನು ಕಾಲದಲ್ಲಿ ಯಾವ ಥರ ಆಭರಣಗಳಿತ್ತು, ಅಲ್ಲಿರುವಂಥ ಒಂದು ನೆಕ್ಲೆಸ್ ಆಗಿರ್ಬೋದು, ಅಲ್ಲಿ ಪ್ರತಿಯೊಂದನ್ನು ನೀವು ಡೀಟೇಲಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ಡೀಟೇಲಾಗಿ ತೋರಿಸ್ತಿದ್ದಾರೆ. ಇಲ್ಲಿ ಅವ್ರು ಹಾಕಿರೋಂಥ ಆಭರಣಗಳ ರೀತಿಯೇ ಕೆತ್ತನೆ ಮಾಡಿದ್ದಾರೆ ಈ ಜಾಗದಲ್ಲಿ. ನಿಮಗೆ ನಂದಿ ಬೆಟ್ಟಕ್ಕೆ ಹೋದಾಗ ಅಲ್ಲೊಂದು ದೇವಸ್ಥಾನ ಇದೆ ಗೊತ್ತಾ, ಅದನ್ನು ಯೋಗ ನಂದೀಶ್ವರ ದೇವಸ್ಥಾನ ಅಂತಾರೆ. ಅಂದರೆ ಶಿವನ ಜೀವನದಲ್ಲಿ ಅಂತಿಮ ಅಂದರೆ ತ್ಯಾಗದ ಹಂತವನ್ನು ಪ್ರತಿನಿಧಿಸುತ್ತದೆ ಅಂತೆ. ಹಾಗೂ ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಶಿವನಿಗೂ ಮತ್ತು ಪಾರ್ವತಿಗೂ ಮದುವೆ ಆಗಿರುವಂತಹ ಅದು ಶಿವನ ವಿವಾಹದ 3ನೇ ಹಂತವನ್ನು ವಿವರಿಸುವ ಕೆತ್ತನೆಗಳು ಹೊಂದಿದೆ ಅಂತೆ. ಹಾಗೂ ಅದು ಉಮಾಮಹೇಶ್ವರ ದೇವಸ್ಥಾನ ಇದೆಯಲ್ಲ, ಅದು ಅವರ ಶಿವಪಾರ್ವತಿಯ ಮದುವೆಯನ್ನು ಪ್ರತಿನಿಧಿಸುತ್ತದೆ ಅಂತೆ. Mom, they're asking why is certain parts red. It's like this. ಈ ಇಂಟರ್ನೆಟ್ಟಲ್ಲಿ ಈ ದೇವಸ್ಥಾನದ ಬಗ್ಗೆ ಇನ್ನೊಂದು ಮಾಹಿತಿ ಏನು ಸಿಕ್ತು ಅಂತ ಅಂದರೆ, ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂತ ಅಂದರೆ, ದಕ್ಷಿಣಕ್ಕೆ ತಲಕಾಡಿನ ಗಂಗರು ನಿರ್ಮಿಸಿದ ಅರುಣಾಚಲೇಶ್ವರ ದೇಗುಲ, ಹಾಗೂ ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ ದೇಗುಲ. ಇದು ರಾಜೇಂದ್ರ ಚೋಳನ ಶಿಲ್ಪವೆಂದು ಪರಿಗಣಿಸಲ್ಪಟ್ಟ ರಾಜನ ಶಿಲ್ಪವನ್ನು ಹೊಂದಿದೆ. ಮಧ್ಯದಲ್ಲಿ ಉಮಾಮಹೇಶ್ವರ ದೇಗುಲವೆಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪ ಇದೆ. ನೀವು ಆವಾಗಲೇ ನೋಡಿದಿರೋ ಒಂದು ಕಲ್ಯಾಣ ಮಂಟಪ ಕಪ್ಪು ಕಲರ್ ಇತ್ತು ಅಂತ ಹೇಳಿದ್ನಲ್ಲ, ಅದೇ ಕಲ್ಯಾಣ ಮಂಟಪ. ಅಲ್ಲಿ ಉಮಾಮಹೇಶ್ವರ ಅನ್ನೋ ದೇವಸ್ಥಾನ ಇದೆ. ಅಲ್ಲಿ ಕಾಣಿಸುತ್ತೆ, ನೀವು ಅಲ್ಲಿ ಹೋದ ತಕ್ಷಣ ಎದುರುಗಡೆನೇ ಕಾಣುತ್ತೆ. ಹಾಗೂ ಅದರಲ್ಲಿ ಕಪ್ಪು ಕಲ್ಲಿನಲ್ಲಿ ಅಲಂಕೃತವಾದ ಕಂಬ, ದೇವರುಗಳಾದ ಶಿವ ಮತ್ತು ಆತನ ಪತ್ನಿ ಪಾರ್ವತಿ, ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸರಸ್ವತಿ, ರಕ್ಷಕ ವಿಷ್ಣು ಮತ್ತು ಅವನ ಪತ್ನಿ ಲಕ್ಷ್ಮಿ, ಅಗ್ನಿದೇವತೆ ಮತ್ತು ಅವನ ಪತ್ನಿ ಸ್ವಾಹಾದೇವಿ, ಮತ್ತು ಅಲಂಕಾರಿಕ ಬಳ್ಳಿಗಳು ಹಾಗೂ ಪಕ್ಷಿಗಳಿವೆ. ಯಾವುದರಲ್ಲಿ? ಆ ಮಂಟಪ ಅಂತ ಹೇಳಿದ್ನಲ್ಲ, ಆ ಮಂಟಪದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.